ಹಲೋ ಸ್ನೇಹಿತರೆ, ಇವತ್ತು ನಾವು ಟ್ಯಾಬ್ಲು ಮತ್ತು ಪವರ್ ಬಿ ಐಯಲ್ಲಿ ರನ್ನಿಂಗ್ ಟೋಟಲ್ಸನ್ನು ಹೇಗೆ ಫೈಂಡ್ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಯೂಸ್ ಮಾಡ್ತಿರೋ ಡೈಮೆನ್ಷನ್ಸ್ ಆ್ಯಂಡ್ ಮೇಜರ್ಸ್ ಬಂದ್ಬಿಟ್ಟು ಸಬ್ ಕ್ಯಾಟಗರಿ ಆ್ಯಂಡ್ ಸೇಲ್ಸ್. ಮೊದಲು ಟೇಬಲ್ ಚಾರ್ಟನ್ನು ತಗೊಳ್ಳೋಣ. ದೆನ್ ಸಬ್ ಕ್ಯಾಟಗರಿ ಆ್ಯಂಡ್ ಸೇಲ್ಸ್. ಇವಾಗ ನಾವು ರನ್ನಿಂಗ್ ಟೋಟಲ್ಸ್ ಫೈಂಡ್ ಮಾಡೋದಕ್ಕೋಸ್ಕರ ಒಂದು ಹೊಸ ಕ್ಯಾಲ್ಕುಲೇಟಿವ್ ಮೆಷರ್ನ ಬರೀಬೇಕಾಗುತ್ತೆ. ಸೊ ರೈಟ್ ಕ್ಲಿಕ್ ಮಾಡಿ ಆರ್ಡರ್ಸ್ ಟೇಬಲ್ ಮೇಲೆ ನ್ಯೂ ಮೆಷರ್ ಕ್ಲಿಕ್ ಮಾಡೋಣ. ಆ್ಯಂಡ್ ನೇಮ್ ಬಂದ್ಬಿಟ್ಟು ರನ್ನಿಂಗ್ ಟೋಟಲ್. ಶಿಫ್ಟ್ ಎಂಟರ್, ನ್ಯೂ ಲೈನ್ಗೋಸ್ಕರ ಕ್ಯಾಲ್ಕುಲೇಟ್ ಸಮ್ ಆಫ್ ಸೇಲ್ಸ್. ಯಾಕಂದರೆ ನಾವು ಕ್ಯುಮ್ಯುಲೇಟಿವ್ ಸಮ್ ಫೈಂಡ್ ಮಾಡ್ತಿರೋದಕ್ಕೋಸ್ಕರ ಶಿಫ್ಟ್ ಎಂಟರ್. ನಾನಿಲ್ಲಿ ವಿಂಡೋ ಫಂಕ್ಷನ್ನ ಯೂಸ್ ಮಾಡ್ತಾ ಇದ್ದೀನಿ. ವಿಂಡೋ ಫ್ರಮ್ ಬಂದ್ಬಿಟ್ಟು ಫ್ರಮ್ ಆ್ಯಂಡ್ ಫ್ರಮ್ ಟೈಪ್ ಅಂತ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು 0, ಆಬ್ಸಲ್ಯೂಟ್ ತೊಗೊತಾ ಇದ್ದೀನಿ. ನಾನು ಯಾಕೆ ಆಬ್ಸಲ್ಯೂಟ್ ತೊಗೊಂಡೆ ಅಂತ ಹೇಳ್ತೀನಿ. ಶಿಫ್ಟ್ ಎಂಟರ್, ನ್ಯೂ ಲೈನ್ಗೋಸ್ಕರ. ಇವಾಗ ಇಲ್ಲಿ ಕೂಡ ನಾನು 2 ಕೂಡ 0, ಆಬ್ಸಲ್ಯೂಟ್ ತೊಗೊತಾ ಇದ್ದೀನಿ. ಶಿಫ್ಟ್ ಎಂಟರ್. ರಿಲೇಷನ್ ಬಂದ್ಬಿಟ್ಟು ಆಲ್ ಆಫ್ ಸಬ್ ಕ್ಯಾಟಗರಿ. ಆಲ್ ಏನಕ್ಕೆ ತೊಗೊಂಡೆ ಅಂದರೆ ಅದ್ರ ಮೇಲೆ ಇರೋ ಸಬ್ ಕ್ಯಾಟಗರಿ ಮೇಲೆ ಇರೋ ಎಲ್ಲ ಕಾಂಟೆಕ್ಸ್ಟ್ ಫಿಲ್ಟರ್ಸ್ನ ರಿಮೂವ್ ಮಾಡೋದಕ್ಕೋಸ್ಕರ. ಶಿಫ್ಟ್ ಎಂಟರ್. ಆರ್ಡರ್ ಬೈ ಕ್ಲಾಸ್ ಬರುತ್ತೆ. ಆರ್ಡರ್ ಬೈ ಯಾವ ಥರ ಆರ್ಡರ್ ಮಾಡಬೇಕು ನಾವು, ಸಬ್ ಕ್ಯಾಟಗರಿ ಮೇಲೆ ಅಲ್ವಾ, ಸಬ್ ಕ್ಯಾಟಗರಿ. ಇವಾಗ ಎಲ್ಲ ವಿಂಡೋ ಬ್ರ್ಯಾಕೆಟ್ ಕ್ಲೋಸ್ ಆ್ಯಂಡ್ ಕ್ಯಾಲ್ಕುಲೇಷನ್ ಕ್ಲೋಸ್. ಎಂಟರ್. ಇವಾಗ ನಾನು 0, ಆಬ್ಸಲ್ಯೂಟ್ ತೊಗೊಂಡಿದ್ದೀನಿ. ಅದಕ್ಕೆ ಏನು ಔಟ್ಪುಟ್ ಸಿಕ್ಕಿದೆ ಅಂತ ನೋಡೋಣ. ಇದನ್ನು ವಿಜುವಲೈಸೇಷನಿಗೆ ತೊಗೊಂಡ್ರೆ ನಮಗೆ ಫಸ್ಟ್ ರೆಕಾರ್ಡಿಂದ ವ್ಯಾಲ್ಯೂನೇ ಎಲ್ಲ ರೆಕಾರ್ಡ್ಸಿಗೂ ಬಂದಿದೆ. ಇದೇನಕ್ಕೆ ಹಂಗೆ ಬಂದಿದೆ ಅಂತಂದರೆ, ಇವಾಗ ಮತ್ತೆ ಕ್ಯಾಲ್ಕುಲೇಷನ್ ಓಪನ್ ಮಾಡೋಣ. ನಾನು ಏನು ಕೇಳ್ತಾ ಇದ್ದೇನೆ, 0 ಆಬ್ಸಲ್ಯೂಟ್ ವ್ಯಾಲ್ಯೂ ಅಂದರೆ ಆಬ್ಸಲ್ಯೂಟ್ ಪೊಸಿಷನ್ ವ್ಯಾಲ್ಯೂ. ಇದು 0th ಪೊಸಿಷನ್, ಇದು ಫಸ್ಟ್ ಪೊಸಿಷನ್, ಇದು ಸೆಕೆಂಡ್ ಪೊಸಿಷನ್, ಇದು ಥರ್ಡ್ ಪೊಸಿಷನ್. ಸೊ ನಾನು ಏನು ಕೇಳಿದೆ, ಸ್ಟಾರ್ಟಿಂಗ್ ಅಟ್ 0 ಈ ಪೊಸಿಷನಲ್ಲಿ ಸ್ಟಾರ್ಟ್ ಆಗು ಆ್ಯಂಡ್ ಎಂಡ್ ಕೂಡ ಇದೇ ಪೊಸಿಷನಲ್ಲಿ ಆಗು ಅಂತ ಹೇಳಿದೆ. ಸೊ ಈ ಪೊಸಿಷನ್ನ ಎಲ್ಲ ಕಡೆನೂ ಎಲ್ಲ ರೆಕಾರ್ಡಿಗೂ ಕೊಟ್ಟಿದೆ. ಇವಾಗ ನಾನು ಇದನ್ನು ಆಬ್ಸಲ್ಯೂಟ್ ಇರೋ ಕಡೆ ರಿಲೇಟೆಡ್ ಮಾಡಿ ನೋಡ್ತೀನಿ. ರಿಲೇಟೆಡ್ ಆ್ಯಂಡ್ ಇವಾಗ ನೋಡಿದರೆ ನಮಗೆ ಯಾವ ರೆಕಾರ್ಡ್ ವ್ಯಾಲ್ಯೂ ಏನಿತ್ತೋ ಅದೇ ರೆಕಾರ್ಡ್ ವ್ಯಾಲ್ಯೂನ ಅಸೈನ್ ಆಗಿದೆ. ಇದೇನಕ್ಕೆ ಅಂತಂದರೆ ರಿಲೇಟೆಡಲ್ಲಿ ಯಾವ ರೆಕಾರ್ಡ್ ಇರುತ್ತೋ, ಇವಾಗ ಪ್ರೆಸೆಂಟ್ ನಾವು ಈ ರೆಕಾರ್ಡಲ್ಲಿದ್ದೀವಿ, ಈ ರೋವಲ್ಲಿದ್ದೀವಿ. ಈ ರೋವಲ್ಲಿ ಇದೇ 0th ರೆಕಾರ್ಡ್. ಕರೆಂಟ್ ರೋ ಇಸ್ ಅ 0th ರೆಕಾರ್ಡ್. ಇವಾಗ ಅದ್ರ ಮೇಲೆ ಇರೋದು -1, ಅದ್ರ ಮೇಲೆ ಇರೋದು -2. ಅದೇ ಇದು 0 ಅಂತಂದರೆ ಈ ಪ್ರೆಸೆಂಟ್ ಈ ರೆಕಾರ್ಡಲ್ಲಿ ಆರ್ಟಲ್ಲಿದ್ದೀವಿ ನಾವು. ಇದು 0th ರೆಕಾರ್ಡ್. ಮೇಲಿಂದು -1, ಇದು -2. ಅದ್ರ ಕೆಳಗೆ 1, 2, 3. ಸೊ ನಾವು ಇವಾಗ 0, 0ಕ್ಕೆ ಹೇಳಿದ್ವಿ. ಸೊ ಸ್ಟಾರ್ಟಿಂಗ್ ಅಟ್ 0th ಪೊಸಿಷನ್ ಅಟ್ ಎಂಡಿಂಗ್ ಅಟ್ ದ 0th ಪೊಸಿಷನ್. ಸೊ ಸ್ಟಾರ್ಟಿಂಗ್ 0th ಪೊಸಿಷನಲ್ಲಿದೆ ಆ್ಯಂಡ್ ಎಂಡ್ ಕೂಡ ಕರೆಂಟ್ ಪೊಸಿಷನಲ್ಲೇ ಇರುತ್ತೆ. ಇಲ್ಲಿ ಬಂದು ಮತ್ತೆ ನೆಕ್ಸ್ಟ್ ರೆಕಾರ್ಡಿಗೆ ಬರುತ್ತೆ, ಸ್ಟಾರ್ಟಿಂಗ್ ಅಟ್ ದ 0th ಪೊಸಿಷನ್, ಎಂಡಿಂಗ್ ಅಟ್ ದ 0th ಪೊಸಿಷನ್. ಸೊ ನಾವು ಆಬ್ಸಲ್ಯೂಟಿಗೂ ಮತ್ತು ರಿಲೇಟೆಡ್ಗೂ ಡಿಫ್ರೆನ್ಸ್ ಗೊತ್ತಾಯಿತು. ಸೊ ನಮಗೆ ಇದನ್ನು ಕ್ಯುಮ್ಯುಲೇಟಿವ್ ಸಮ್ ಹೆಂಗೆ ಫೈಂಡ್ ಮಾಡೋದು ಅಂತಂದರೆ, ಆಬ್ಸಲ್ಯೂಟ್ ಕೊಡೋಣ. ಫಸ್ಟ್ 0, ಆಬ್ಸಲ್ಯೂಟ್ ಕೊಡೋಣ ಸ್ಟಾರ್ಟಿಂಗ್ ಪೊಸಿಷನ್. ಸೊ ಅವಾಗ ಏನಾಗುತ್ತೆ, ಸ್ಟಾರ್ಟ್ ಆಗೋದು ಫಸ್ಟ್ ರೆಕಾರ್ಡಲ್ಲಿ ಸ್ಟಾರ್ಟ್ ಆಗುತ್ತೆ. ಆಬ್ಸಲ್ಯೂಟ್ ಪೊಸಿಷನ್ ಅಲ್ವಾ ಫಸ್ಟ್ ರೆಕಾರ್ಡು. ಇದು 0, ಇದು ನೆಕ್ಸ್ಟ್ 1 ಅಲ್ವಾ. 0, ಆಬ್ಸಲ್ಯೂಟ್ ಅಂದರೆ ಫಸ್ಟ್ ರೆಕಾರ್ಡ್. ಇಲ್ಲಿಂದನೇ ಅಲ್ವಾ ನಮಗೆ ಕ್ಯುಮ್ಯುಲೇಟಿವ್ ಪ್ರತಿಯೊಂದು ರೆಕಾರ್ಡ್ ಆ್ಯಡ್ ಆಗ್ತಾ ಹೋಗಬೇಕಾಗಿರೋದು. ಸೊ ಇದು 0th ಪೊಸಿಷನ್, 0, ರಿಲೇಟೆಡ್ ಅಂದರೆ ಪ್ರತಿ ರೆಕಾರ್ಡನ್ನು ಅದರ ಪೊಸಿಷನ್ ರಿಲೇಟೆಡ್ ಅಂದರೆ ಇವಾಗ ಈ ರೆಕಾರ್ಡ್ ರಿಲೇಟೆಡಲ್ಲಿ ಇದು 0th ರೆಕಾರ್ಡ್ ಅಲ್ವಾ. ಈ ರೆಕಾರ್ಡಲ್ಲಿ ಇದು 0th ರೆಕಾರ್ಡ್ ರಿಲೇಟೆಡಲ್ಲಿ. ಕರೆಂಟ್ ರೆಕಾರ್ಡ್ ಅದೇ 0th ರೆಕಾರ್ಡ್. ಸೊ ನಮಗೆ ಫಸ್ಟ್ ರೆಕಾರ್ಡಿನ ಕನ್ಸಿಡರ್ ಮಾಡು ಆ್ಯಂಡ್ ನೆಕ್ಸ್ಟ್ ಬರ್ತಾ ಅದರ ರೆಕಾರ್ಡನ್ನು, ಕರೆಂಟ್ ರೆಕಾರ್ಡನ್ನು ಆ್ಯಡ್ ಮಾಡ್ತಾ ಹೋಗು ಅಂತ ನಾವು ಹೇಳ್ದಂಗೆ. ಸೊ ಇದು ಓಕೆ ಕೊಡೋಣ.
ಇವಾಗ ನೋಡಿದರೆ ನಮ್ಮ ಕ್ಯುಮ್ಯುಲೇಟಿವ್ ಸಮ್ ಸಿಕ್ಕಿದೆ. ಫಸ್ಟ್ ರೆಕಾರ್ಡ್ ಆ್ಯಸ್ ಇಟ್ ಈಸ್ ಬಂದರೆ, ಸೆಕೆಂಡ್ ರೆಕಾರ್ಡ್ ಈ ಎರಡು ಆ್ಯಡಪ್ ಆಗಿಬಿಟ್ಟು ಈ ಥರ ಬಂದಿದೆ. ನಾವು ಇದನ್ನು ಕ್ರಾಸ್ ಚೆಕ್ ಕೂಡ ಮಾಡ್ಬೋದು. ಇವಾಗ ನೋಡಿದರೆ ನಮ್ಮ ಟೋಟಲ್ ವ್ಯಾಲ್ಯೂ ಏನಿದೆಯೋ ಸಮ್ ಆಫ್ ಸೇಲ್ಸಿಂದು, ಅದು ಲಾಸ್ಟ್ ರೆಕಾರ್ಡ್ ರನ್ನಿಂಗ್ ಟೋಟಲ್ ರೆಕಾರ್ಡ್ ಕೂಡ ಅದೇ ಸೇಮ್ ಬಂದಿದೆ. ಸೊ ಈ ಥರ ನಾವು ಇದನ್ನು ಕ್ರಾಸ್ ಚೆಕ್ ಕೂಡ ಮಾಡ್ಕೋಬೋದು. ಸೊ ಇದನ್ನು ಕ್ಯುಮ್ಯುಲೇಟಿವ್ ಸಮ್ಮನ್ನು ಹೇಗೆ ಫೈಂಡ್ ಮಾಡೋದು ಅಂತ ನಾವು ಪವರ್ ಬಿ ಅಲ್ಲಿ ನೋಡಿದ್ವಿ. ನೆಕ್ಸ್ಟ್ ಇವಾಗ ಟ್ಯಾಬ್ಲೂ ಅಲ್ಲಿ ನೋಡೋಣ ಹೇಗೆ ಫೈಂಡ್ ಮಾಡೋದು. ಇವಾಗ ನಾನು ಟ್ಯಾಬ್ಲೂ ಡೆಸ್ಕ್ಟಾಪನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ಕೂಡ ನಾನು ಸಬ್ ಕ್ಯಾಟಗರಿ ಆ್ಯಂಡ್ ಸೇಲ್ಸ್ ಅಂತ ಎರಡು ಫೀಲ್ಡ್ಸ್ನ ತೊಗೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾವು ರನ್ನಿಂಗ್ ಟೋಟಲ್ಸ್ ಫೈಂಡ್ ಮಾಡೋದಕ್ಕೋಸ್ಕರ ನಮ್ಗೆ ಆಲ್ರೆಡಿ ಒಂದು ಟೇಬಲ್ ಕ್ಯಾಲ್ಕುಲೇಷನ್ ಇದೆ, ಅದೇ ರನ್ನಿಂಗ್ ಟೋಟಲ್ಸ್ ಅಂತ. ಇವಾಗ ಒಂದು ನ್ಯೂ ಕ್ಯಾಲ್ಕುಲೇಟಿವ್ ಫೀಲ್ಡನ್ನು ತೊಗೊಳ್ಳೋಣ. ರನ್ನಿಂಗ್ ಟೋಟಲ್, ಒಂದು ಟೇಬಲ್ ಕ್ಯಾಲ್ಕುಲೇಷನ್ ಇದೆ, ರನ್ನಿಂಗ್ ಸಮ್ ಅಂತ. ರನ್ನಿಂಗ್ ಸಮ್ ಆಫ್ ಸೇಲ್ಸ್. ಅಪ್ಲೈ ಓಕೆ ಕೊಟ್ಬಿಟ್ಟು ಇದನ್ನು ವಿಜುವಲೈಸೇಷನ್ಗೆ ಡ್ರ್ಯಾಗ್ ಮಾಡೋಣ. ಇವಾಗ ನೋಡಿದರೆ ನಮಗೆ ಸಾರ್ಟ್ ಮಾಡೋಣ ಇದನ್ನು. ಇವಾಗ ನೋಡಿದರೆ ನಮಗೆ ರನ್ನಿಂಗ್ ಟೋಟಲ್ ಬರ್ತಾಯಿದೆ. ಇವಾಗ ನಾವು ಇದನ್ನೆಲ್ಲ ಆ್ಯಡ್ ಮಾಡಿದರೂ ಕೂಡ ನಾವು ಇವಾಗ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಟೋಟಲ್ಸ್ ತೊಗೊಳ್ಳೋಣ. ಇವಾಗ ನೋಡಿದರೆ ನಮಗೆ ಗ್ರ್ಯಾಂಡ್ ಟೋಟಲ್ ಏನಿದೆಯೋ ಅದರ ರನ್ನಿಂಗ್ ಟೋಟಲ್ಸ್ ಲಾಸ್ಟ್ ರೆಕಾರ್ಡ್ ವ್ಯಾಲ್ಯೂ ಕೂಡ ಸೇಮ್ ಇದೆ. ಸೊ ಇದೊಂದು ಮೆಥಡ್. ಆ್ಯಂಡ್ ಇನ್ನೊಂದು ಮೆಥಡಲ್ಲಿ ಕೂಡ ಫೈಂಡ್ ಮಾಡ್ಬೋದು. ಇಲ್ಲಿ ಕೂಡ ಒಂದು ವಿಂಡೋಸ್ ಫಂಕ್ಷನ್ ಅಂತ ಒಂದಿದೆ. ವಿಂಡೋ ಅಂತ ತೊಗೊತಾ ಇದ್ದೀನಿ. ಇದರ ನೇಮ್ ವಿಂಡೋಸ್ ಸಮ್ ಆಫ್ ಸೇಲ್ಸ್ ಕಾಮ ಫಸ್ಟ್ ಸ್ಟಾರ್ಟ್ ಎಲ್ಲಿಂದ ಆಗಬೇಕು, ಫಸ್ಟ್ ಅಂತ ಕೂಡ ಒಂದು ಟೇಬಲ್ ಕ್ಯಾಲ್ಕುಲೇಷನ್. ಸೊ ಫಸ್ಟ್ ತೊಗೊಂಡ್ರೆ ನಮಗೆ ಫಸ್ಟ್ ರೆಕಾರ್ಡ್ ಯಾವುದಿರುತ್ತೋ ಅದು 0th ಪೊಸಿಷನ್ ಅಂದರೆ ಕರೆಂಟ್ ಪೊಸಿಷನ್ ಆಗುತ್ತೆ. ಆ್ಯಂಡ್ ಝೀರೋ ಅಂದರೆ ಈಚ್ ರೆಕಾರ್ಡಿನ ಕರೆಂಟ್ ಪೊಸಿಷನ್. ಅಪ್ಲೈ ಕೊಡಿ. ಓಕೆ, ಇದನ್ನು ವಿಜುವಲೈಸೇಷನ್ಗೆ ಡ್ರ್ಯಾಗ್ ಮಾಡೋಣ. ಸೊ ಈ ಥರ ನಾವು ಟ್ಯಾಬ್ಲೂ ಮತ್ತು ಪವರ್ ಬಿ ಐಲಿ ರನ್ನಿಂಗ್ ಟೋಟಲ್ಸನ್ನು ಫೈಂಡ್ ಮಾಡ್ಬೋದು. ಈ ಥರ ಸಿನಾರಿಯೋಸ್ಗಾಗಿ ನಮ್ಮ ಡೇಟಾ ಅನಾಲಿಟಿಕ್ಸ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.